Up guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕ್ವಶನ್ ಪೇಪರ್ ಆಸ್ ಪರ್ NEP ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ದದ್ದು ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಮಾಡಾಕಿದ್ದೀನಿ. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವೆಲ್ಲ ಬರುತ್ತೆ ಆ್ಯಂಡ್ ಹೆಂಗೆ ಸಮ್ಸ್ ಮಾಡಬೇಕು, ಅದ್ರ ಫಾರ್ಮೇಟ್ಸ್ ಏನು ಎಲ್ಲ ಪ್ರತಿಯೊಂದು ವಿಡಿಯೋ ಕೂಡ ಮಾಡಾಕಿದ್ದೀನಿ. ಈ ಸಬ್ಜೆಕ್ಟ್ನ ಕಷ್ಟ ಅಂತಾರೆ, ಬಟ್ ನೀವು ಆ ವಿಡಿಯೋ ನೋಡಿದಾದ್ಮೇಲೆ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ತುಂಬ ಈಸಿ ಅನಿಸುತ್ತೆ. ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ, ಪ್ಲೇ ಲಿಸ್ಟಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ಓಕೆ, ಡೈರೆಕ್ಟ್ ವಿಡಿಯೋ ನೋಡೋಣ ಬನ್ನಿ. ಇದು ಬಂದುಬಿಟ್ಟು ನಿಮಗೆ 60 ಮಾರ್ಕ್ಸ್ಗೆ ಆ್ಯಸ್ ಇಟ್ ಈಸ್ ಗೊತ್ತಿರುತ್ತೆ. ಸೆಕ್ಷನ್ ಎಲ್ಲಿ ಬಂದುಬಿಟ್ಟು 5 ಕ್ವಶನ್ಸ್ ಕೇಳ್ತಾರೆ, ನಿಮ್ಗೆ 2 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಅಂದರೆ ನಾನು 2 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ್ಯಂಡ್ ಚಾಪ್ಟರಿಂದ ಯಾವ್ಯಾವೆಲ್ಲ ಕ್ವಶನ್ಸ್ ಬರುತ್ತೆ ಅನ್ನೋದು ಹಾಕಿದ್ದೀನಿ. ಒಂದ್ಕಿಂತ ಚೆಕ್ಔಟ್ ಮಾಡಿ ನೋಡಿ, ಓಕೆನಾ. ಆ್ಯಂಡ್ ಸೆಕ್ಷನ್ ಬಿ ಅಲ್ಲಿ ಏನಿಗೆ 3 ಬರೀಬೇಕು, 4 ಮಾರ್ಕ್ಸ್ ಆಗಿರುತ್ತೆ. ಆ್ಯಂಡ್ ಈ ಸಬ್ಜೆಕ್ಟ್ದು ನಿಮ್ಗೆ ಏನಾದ್ರು ನೋಟ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಿದ್ರೆ ಸಾಕು. ಆ್ಯಂಡ್ ನಿಮ್ಗೆ ಏನಾದರೂ ಈ ಸಬ್ಜೆಕ್ಟ್ದು ಆನ್ಲೈನ್ ಕ್ಲಾಸ್, ಈ ಸಬ್ಜೆಕ್ಟ್ ಅಲ್ಲ 6 ಯಾವುದೇ ಸಬ್ಜೆಕ್ಟ್ದು ಆನ್ಲೈನ್ ಕ್ಲಾಸಸ್ ಬೇಕು ಅಂದರೆ ಆನ್ಲೈನ್ ಕ್ಲಾಸಸ್ ತಗೋತಿದ್ದೀನಿ. ಬೇಕು ಅಂದವರು ಅದೇ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದರಿಂದ ನಿಮ್ಮ ಆನ್ಲೈನ್ ಕ್ಲಾಸಸ್ಸಿಂದ ನೀವು ಆರಾಮಾಗಿ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಬೇಕೋ ಅಷ್ಟು ಕರೆಕ್ಟಾಗಿ ಕೊಡ್ತೀನಿ. ಆ್ಯಂಡ್ ಔಟ್ ಕೂಡ ತೆಗಿಯೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸೆಕ್ಷನ್ ಡಿ ಅಲ್ಲಿ 1 ಬರೀಬೇಕು, 2 ಕೇಳಿರ್ತಾರೆ. ಆ್ಯಂಡ್ ಇದು ಕನ್ನಡದ್ದು. ನೋಟ್ಸ್ ಬೇಕು ಅಂದರೆ ಮೆಸೇಜ್ ಮಾಡಿ, ಆನ್ಲೈನ್ ಕ್ಲಾಸಸ್ ಬೇಕು ಅಂದರೆ ಓಕೆ. ಸಿ ನೆಕ್ಸ್ಟ್ ವಿಡಿಯೋ.